ನಮಸ್ತೆ, ನನ್ನ ಹೆಸರು ರಾಜ್ಕುಮಾರ್ ಅಂತ. ಇವತ್ತು ನಾವು ಬ್ರೆತ್ ವರ್ಕ್ ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಎಕ್ಸಾಂಪಲ್ಗೆ ಮೊದಲು ಈ ನನ್ನ ಹೊಸ ಚಾನಲ್ಗೆ ಸ್ವಾಗತ. ಇದೊಂದು ಅದ್ಭುತವಾದ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಬ್ರೆತ್ ವರ್ಕ್ ಹೇಗೆ ಮಾಡೋದು, ಮೆಡಿಟೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ಚಾನಲ್ನಲ್ಲಿ. ಮೊದಲು ಬಂದು ನಾವು ಇಲ್ಲೇ ಪ್ರಕೃತಿ ಕೊಟ್ಟಿರುವಂತ ನೀರಿದೆ, ಈ ಯೂನಿವರ್ಸಲ್ ಬ್ಲೆಸ್ಸಿಂಗ್ ತಗೊಂಡು ನಾವು ಇವಾಗ ಶುರು ಮಾಡೋಣ. ಈ ಬ್ರೆತ್ ವರ್ಕ್ ಅನ್ನೋದು ಏನಕ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇವಾಗ ಈ 40 ಬ್ರೀತ್ ಅನ್ನೋದು ನಮ್ಮ ಈ ಬ್ರೆತ್ ವರ್ಕ್ ಇಂದಾನೆ ಯಾವುದೇ ಎಕ್ಸಸೈಸ್ ಇಲ್ಲದೆ ಆರೋಗ್ಯವಾಗಿ ಮತ್ತೆ ಫಿಟ್ ಆಗಿ ಇರ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಇರುವಂತ ನೆಗೆಟಿವ್ ಎನರ್ಜಿನ ನಾವು ರಿಮೂವ್ ಮಾಡೋದಕ್ಕೆ ಈ ಬ್ರೀತಿಂಗ್ ಇಂದಾನೆ ಸಾಧ್ಯ. ಓಕೆ, ಇವಾಗ ಫಸ್ಟ್ 90 ಕೌಂಟನ್ನು ಮಾಡೋಣ. ಓಕೆ, 90 ಇಂದ 0 ರಿವರ್ಸಲ್ ಬರಬೇಕು. ಹಾಗೆ ಯಾವುದೇ ಕಾರಣಕ್ಕೂ ಒಂದು ಉಸಿರಾಟಕ್ಕೆ ಒಂದು ಕೌಂಟ್, ರಿವರ್ಸ್ ಕೌಂಟ್ ಮಿಸ್ ಆಗಬಾರ್ದು. ಇದ್ರ ಕಂಡೀಷನ್. ಈ 90 ಕೌಂಟ್ ಅಂತಾರೆ ಇದನ್ನ. 90 ಇಂದ ರಿವರ್ಸ್ವರೆಗೂ 0 ರಿವರ್ಸ್ ಕೌಂಟಲ್ಲಿ ಒಂದು ಉಸಿರಾಟಕ್ಕೆ ಒಂದು ಬ್ರೀದಿಂಗ್. ಓಕೆ, ಫಸ್ಟ್ ಅದನ್ನು ಮಾಡೋಣ, ಆಮೇಲೆ 40 ಬ್ರೀತ್ ಶುರು ಮಾಡೋಣ. ಇದು ಕೈಗಳನ್ನ ಹಿಂಗಿಟ್ಕೊಳ್ಳಿ. ಈ ಪ್ರಕೃತಿ ಜೊತೆ ನಾವು ಇರೋದ್ರಿಂದ ಈ ಯೂನಿವರ್ಸಲ್ ಎನರ್ಜಿ ಈಸಿಲಿ ನಮ್ಮ ತರಡೆ ಮುಖಾಂತರ, ನಮ್ಮ ತಲೆಯ ಮುಖಾಂತರ, ಕೈಗಳ ಮುಖಾಂತರ ಈಸಿಲಿ ರಿಲೀಸ್ ಆಗುತ್ತೆ, ಸ್ಟೋರೇಜ್ ಆಗುತ್ತೆ ಯೂನಿವರ್ಸಲ್ ಎನರ್ಜಿ. ಓಕೆ, ರೆಡಿ? 1 2 3 ಸ್ಟಾರ್ಟ್. 90. ಆ್ಯಕ್ಚುಲಿ ಕೌಂಟ್ ನಾನು ಜೋರಾಗಿ ಮಾಡ್ತೀನಿ, ನೀವು ಮಾಡುವಾಗ ಒಂದ್ಸಲ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಜೋರಾಗಿ ಮಾಡ್ಬೋದು. ರೆಡಿ? 90, 89, 88, 87, 86, 85, 84, 83, 82, 81, 80, 79, 78, 77, 76, 75, 74, 73, 72, 71, 70, 69, 68, 67,
66, 65, 64, 63, 62, 61, 60, 59, 58, 57, 56, 55, 54, 53, 52, 51, 50, 49, 48, 47, 46, 45, 44, 43, 42, 41, 40, 39, 38, 37, 36, 35, 34, 33, 32, 31, 30, 29, 28, 27, 26, 25, 24, 23, 22, 21, 20, 19, 18, 19, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1, 0. ಹಾಗೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ನಿಮ್ಮ ಥರ್ಡ್ ಐ ಹತ್ರ ಫೋಕಸ್ ಮಾಡಿಕೊಂಡು ಕಣ್ಣುಗಳನ್ನ ಓಪನ್ ಮಾಡಬೇಡಿ. ಹಂಗೆ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಹೊತ್ತಿರಿ. ನಿಮ್ಮ ಬಾಡಿಯಲ್ಲಿ ನಿಮ್ಮ ತಲೆಯ ಮುಖಾಂತರ ಈ ಪ್ರಕೃತಿಯ ಒಂದು ಎನರ್ಜಿ, ಈ ಒಳ್ಳೆ ಗಾಳಿ, ಪ್ರಶಾಂತವಾದ ಒಂದು ವಾತಾವರಣ
ಹಂಗೆ ನಿಮ್ಮ ತಲೆಯ ಮುಖಾಂತರ ಮತ್ತು ನಿಮ್ಮ ತಾಡೆ ಮುಖಾಂತರ ಈ ಯೂನಿವರ್ಸಲ್ ಎನರ್ಜಿ, ಈ ಪ್ರಕೃತಿಯ ಒಂದು ಎನರ್ಜಿ ನಿಮ್ಮ ತಲೆಯ ಮುಖಾಂತರ, ನಿಮ್ಮ ಕಣ್ಣು ತಾಡೆ ಮುಖಾಂತರ ನಿಮ್ಮ ಬಾಡಿಯಲ್ಲಿ ಇಳೀತಾ ಇದೆ ಫೀಲಾಗಿ. ಮತ್ತು ನಿಮ್ಮ ಬಾಡಿಗೆ ಒಂದು ಪ್ರಶಾಂತವಾದ ಗಾಳಿ ಏನು ತಾಕುತ್ತಿದೆಯೋ ಅದು ತುಂಬ ಸುಂದರವಾಗಿ ಪ್ರಶಾಂತವಾಗಿದೆ. ಮನಸ್ಸು ತುಂಬ ರಿಲ್ಯಾಕ್ಸ್ ಆಗಿದೆ. ಹಾಗೆ ನಿಮ್ಮ ತಾಡೆ ಹತ್ರ ಫೋಕಸ್ ಮಾಡಿ ರಿಲ್ಯಾಕ್ಸ್ ಆಗಿ ಹಂಗೆ ಸ್ವಲ್ಪ ಹೊತ್ತು ಮೆಡಿಟೇಷನಲ್ಲಿ ಯಾರು ಏನೋ ಮನಸ್ಸಿಗೆ ಒಂದು ಈ ಪ್ರಕೃತಿಯ ಗಾಳಿ ನಿಮ್ಮ ಬಾಡಿಗೆ ತಾಗುತ್ತಿದೆ, ಅದು ಒಂಥರ ಫೀಲ್ ತುಂಬ ಚೆನ್ನಾಗಿ ಪ್ರಶಾಂತವಾಗಿ ಬಾಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಹಾಗೆ ನಿಮ್ಮ ಕೈಗಳನ್ನು ತುಂಬ ಚೆನ್ನಾಗಿ ರಬ್ ಮಾಡಿ, ಹಾಗೆ ನಿಮ್ಮ ಕಣ್ಣುಗಳ ಹತ್ರ ಇಟ್ಕೊಳ್ಳಿ. ಆ ಹೀಟನ್ನು ಫೀಲ್ ಆಗಿ ಉಸಿರಾಟವನ್ನು ಗಮನಿಸಿ. ನಿಮ್ಮ ಕೈಗಳನ್ನು ನೋಡಿ, ಬೇರೆ ಏನು ನೋಡಬಾರ್ದು. ಫಸ್ಟು ಇನ್ನೊಂದು ಸ್ವಲ್ಪ ಥ್ಯಾಂಕ್ಸ್ ಹೇಳಿ ಪ್ರಕೃತಿಗೆ. ವಾವ್, ತುಂಬ ಅದ್ಭುತವಾಗಿದೆ. ಸರಿ ಫೀಲ್ ಆಗಿ. ಇನ್ನು ಮೇಲೆ ಪ್ರತಿಯೊಂದು ವಿಡಿಯೋದಲ್ಲಿ ಈ ಬ್ರೀದಿಂಗ್ ಟೆಕ್ನಿಕನ್ನು ಹೇಳ್ಕೊಡಲಾಗುತ್ತೆ. ಓಕೆ, ಪ್ರತಿಯೊಂದು ದಿವಸ ಈ ನೇಚರ್ ಜೊತೆನೇ ನಾವು ಕಾಲ ಕಳೆಯೋದ್ರಿಂದ ಮಾರ್ನಿಂಗ್ ಟೈಮ್ ಒಂದು ಪ್ರಶಾಂತವಾಗಿರುತ್ತೆ. ಓಕೆ, ಒಂದೊಂದು ದಿವಸ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಹಾಗೆ ನೀವು ಫಾಲೋ ಮಾಡಿ. ಆ ಪ್ರೆಸೆಂಟಲ್ಲೇ ನಿಮ್ಗೆ ಏನು ಫೀಲ್ ಆಗುತ್ತೋ ಅದು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಅಷ್ಟೇ. ಪ್ರತಿಯೊಂದು ವಿಡಿಯೋದಲ್ಲಿ ಫಸ್ಟಲ್ಲಿ ಏನು ಹೇಳೋದಿಲ್ಲ, ಲಾಸ್ಟಲ್ಲೇ ಇದು ಬೆತ್ತರು ಬಗ್ಗೆ ಹೇಳೋಕ್ಕಾಗುತ್ತೆ. ಓಕೆ, ಅದಕ್ಕೆ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ಮತ್ತು ಈ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಇದ್ದರೂ ಮನಸ್ಸಿಗೆಯನ್ನು ನಮಗೆ ತಿಳಿಸಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್.